ಹಲೋ ಸ್ನೇಹಿತರೆ, ನಾವು ಇವತ್ತು ಹೊಸ ಚಾಪ್ಟರ್ನೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನಮ್ಮ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ನಮ್ಮ ನಂಬರ್ಸ್ಗಳು ಅನಲೈಸಿಸ್ ಅನ್ನು ಮಾಡೋದು, ನಂಬರ್ ಅನ್ನು ವಿಶ್ಲೇಷಿಸುವುದು ಹೇಗೆ ಅನ್ನೋದು ನಾವು ಇವತ್ತ ತರಗತಿಯಲ್ಲಿ ನಿಮ್ಗೆ ಹೇಳಿಕೊಟ್ಟಿದ್ದೀವಿ. ನಮ್ಮ ಚಾನಲ್ ಯಾರಾದರೂ ಹೊಸಬರಾಗಿ ನೋಡಿದ್ರೆ ನಮ್ಮ ಜ್ಞಾನಕಾಶಿ ಯೂಟ್ಯೂಬ್ ಚಾನಲ್ಗೆ ಹೋಗಿ ನಮ್ಮ ಜ್ಞಾನಕಾಶಿ ಅಂತ ಟೈಪ್ ಮಾಡಿ ನಮ್ಮ ಎಲ್ಲ ವಿಡಿಯೋಗಳು ನಿಮ್ಗೆ ಅಪ್ಡೇಟ್ ಆಗಿರ್ತವೆ. ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ, ಶೇರಿಂಗ್ ಮಾಡಿ, ಎಲ್ಲರಿಗೆ ಕಳಿಸಿ. ತಡೆ ಹಾಕಿ ಬನ್ನಿ. ಇದು ಈ ಪರೀಕ್ಷೆಯಲ್ಲಿ ಎಲ್ಲ ಪರೀಕ್ಷೆಗಳಿಗೆ ಮೆಂಟಲ್ ಎಬಿಲಿಟಿ ಭಾಳ ನೀಡಾದ. ಆ ಮೆಂಟಲ್ ಎಬಿಲಿಟಿಯನ್ನು ಎಲ್ಲ ವಿದ್ಯಾರ್ಥಿಗಳು ತಿಳಿಸಬೇಕೆನ್ನುವುದೇ ನನ್ನ ಉದ್ದೇಶ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಯಾವುದೇ ಮೂಲೆಯಲ್ಲಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಆ ಜ್ಞಾನವನ್ನು ಮೆಂಟಲ್ ಜ್ಞಾನವನ್ನು ತಟ್ಟಬೇಕೆನ್ನುವುದು ನನ್ನ ಉದ್ದೇಶ. ಹಾಗಾಗಿ ಎಲ್ಲ ವಿಡಿಯೋಗಳನ್ನು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ದಿನ ಒಂದು ವಿಡಿಯೋಗಳನ್ನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನೀವು ಚಾರ್ಜ್ ತಪ್ಪದೆ ನಮ್ಮ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಆಗಿ, ಶೇರಿಂಗ್ ಮಾಡಿ. ಶೇರ್ ಮಾಡುವುದೇ ನನ್ನ ಖುಷಿ. ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಮತ್ತಷ್ಟು ಬೆಳೆಯೋದಕ್ಕೆ ಕೋಪರೇಷನ್ ಕೊಡಿ. ನೀವು ಬಿಡಿ, ನಾನು ಬಿಡ್ತೀನಿ. ತಡೆಯಕ್ಕೆ ಬನ್ನಿ. ನಂಬರ್ಸ್ ಮೇಲೆ ಪ್ರಶ್ನೆಗಳನ್ನು ಹೇಗೆ ಅನ್ವಯಿಸಿ ಮಾಡಬೇಕು? ಇಲ್ಲಿ 6 ಇದೆ, 12 ಇದೆ, 4 ಇದೆ, ಎಷ್ಟು? 6 12 ಏನು ವ್ಯತ್ಯಾಸ ನೋಡಿ. 6 ಮಾಡಿದ್ರೆ ಕ್ಯೂಬ್ ಅಲ್ಲ, 6 ಕ್ಯೂಬ್ ಮಾಡಿದ್ರೆ ಎಷ್ಟಾಗ್ತದೆ? ಅಂದ್ರೆ 216. 6 ಕ್ಯೂಬ್ ಮಾಡಿದ್ರೆ 216. 216 ಇದಕ್ಕೆ ಸಂಬಂಧ ಇಲ್ಲ. ಇವುಗಳನ್ನು ಇಂಟು ಮಾಡಬೇಕು. 6 ಕ್ಯೂಬ್ ಮಾಡಬೇಕು. 6 ಈ ಸಂಖ್ಯೆಯಲ್ಲಿ ಕ್ಯೂಬ್ ಮಾಡಬೇಕು. 6 3 ಸಲ ಗುಣಿಸಿದ್ರೆ 216 ಆಗ್ತದೆ. 216 ಆಗ್ತದೆ. ಇವೆರಡು 2 12. ಇವೆರಡು ಇಂಟು ಮಾಡಿದ್ರೆ ಈ 12 ಆಗ್ತದೆ. ಏನು ಗೊತ್ತಾಗ್ತದೆ? ಹಾಗೆ ಇಲ್ಲಿ 4 ಕ್ಯೂಬ್ ಎಷ್ಟಾಗ್ತದೆ? 4 ಕ್ಯೂಬ್ ನೋಡಿ. 4 ಕ್ಯೂಬ್ ಎಷ್ಟಾಗ್ತದೆ? 4 ಕ್ಯೂಬ್ ಎಷ್ಟಾಗ್ತದೆ? 4 ಕ್ಯೂಬ್ ಎಷ್ಟಾಗ್ತದೆ? 24. 4 ಕ್ಯೂಬ್ ಎಷ್ಟಾಗ್ತದೆ? 20. 4 ಕ್ಯೂಬ್ ಮಾಡಿ 4 16. 16 ಎಷ್ಟೇ ಆಗ್ತದೆ ನೋಡಿ. 4 ಮಾಡಿ 4 ಇಂಟು 4 ಇಂಟು 4 ಇಂಟು 4 4 16. 16 4 24. 2 4 1 4 ಇಲ್ಲ 64. 64 ಎಷ್ಟಾಗ್ತದೆ? 64. ಈ 64 ಇಂಟು ಮಾಡಿ 24. ಆನ್ಸರ್ 24 ಇದೆ. ಎ ಆಪ್ಷನ್ ಇದೆ ರೈಟ್. ನೋಡಿ, ಇದು ಏನು ಮಾಡಿದೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ಕೊಟ್ಟಿರುವ 6 ಸಂಖ್ಯೆಯನ್ನು ಕ್ಯೂಬ್ 3 ಮಾಡಿದಾಗ 216 ಬಂತು. 216 ಬಂದದನ್ನು ನಡುವೆ ಇಂಟು ಗುಣಿಸಿದ್ರೆ 12 ಬಂತು. ಆ 12ವೇ ಈ 12, ಈ 12ವೇ ಆ 12. ಬರುವ 6 ಸಂಖ್ಯೆಯನ್ನು ಕ್ಯೂಬ್ 3 ಮಾಡಿದಾಗ 212 ಬರುತ್ತಾಗ 212ರಿಂದ ನಡುವೆ ಇಂಟನ್ನು ಇಡಬೇಕು. ಎಲ್ಲ ಸಂಖ್ಯೆಗಳನ್ನು ಗುಣಿಸಿದಾಗ 12 ಬರುತ್ತಾಗ ಆ 12ವೇ 12. ಇಲ್ಲಿ 4 ಕ್ಯೂಬ್ ಮಾಡಿದ್ರೆ ಎಷ್ಟಾಗ್ತದೆ? 64 ಆಯ್ತು. ಇದು ಇಂಟು ಮಾಡಿ 6 4 24. ಆನ್ಸರ್ ಎಷ್ಟು? 24. ಎ ಆಪ್ಷನ್ ಇದೆ ರೈಟ್. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಕ್ವೆಶ್ಚನ್. ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ ಅಂತ? ಅಲ್ಫಾ ಕೊಟ್ಟಿದ್ದಾನೆ. ಇಲ್ಲಿ 9 ಕೊಟ್ಟಿದ್ದಾನೆ. ಇಲ್ಲಿ 9 ಕೊಟ್ಟಿದ್ದಾನೆ. ಇಲ್ಲಿ ಎಷ್ಟು? ಎ ಅಂತ ಎಷ್ಟು? 1. ಆಲ್ಫಾಬೆಟ್ ಎ ಅಂತ 1, ಬಿ ಅಂತ 2. ಇವೆರಡು ಪ್ಲಸ್ ಮಾಡಿ 3 ಆಯ್ತು. ಎಷ್ಟಾಯ್ತು? 3 ಆಯ್ತು. 3 ಮೂಲೆ Q3. 3 ಮೂಲೆ 9. 3 ಮೂಲೆ 9. ಆಗ A1 ಪ್ಲಸ್ A1 ಪ್ಲಸ್ C 3 4 4 4 16 16. ಈ
ಸಂಖ್ಯೆ ಇಲ್ಲಿ 3 ಸಂಖ್ಯೆ ಇದೆ. ಇಲ್ಲಿ ಬರೀ 3 ಇದೆ. ಇಲ್ಲಿ ಅಗಲ ಮಾಡಲ್ಲ ಅದೇ ಲೆಕ್ಕ. 3 ಏನು ಮಾಡಬೇಕು ಅಂತ ಕೇಳಿದ್ರ 3 ಹೆಂಗ್ ಬಂತು? ಈಗ 3 3 3 ಮೂಲೆ 9 9 ಮೂಲೆ 27 9 ಮೂಲೆ 27 27 ಬಂದ ಸಂಖ್ಯೆ 27 2 27 ಬಂತು 2 7 ಇಂಟು ಮಾಡಿ 2 14 ಆಗ 4 ಮಾಡಿ 4 ಕ್ಯೂಬಿ 4 ಕ್ಯೂಬಿ ಅಂದ್ರೆ 4 ಇಂಟು 4 ಇಂಟು 4 ಅಂದ್ರೆ 4 14 64 ಇಲ್ಲಿ ಇಂಟು ಮಾಡಿ 24 ಆಗ್ತದೆ. ಆನ್ಸರ್ 24 ಡಿ ಆನ್ಸರ್ ಆಯ್ತು. ಅಂದ್ರೆ ಇದರೊಳಗೆ ಈ ಸಂಖ್ಯೆ ಹೆಂಗ್ ಬಂತು ಅಂತ ಇಲ್ಲಿ ಹೇಳಿ ನೋಡಿ. ಇನ್ನೊಂದ್ಸತಿ ಹೇಳ್ತೀನಿ. ಇಲ್ಲಿ 3 ಆಯ್ತಾ? ಇಲ್ಲಿ 3 ಆಯ್ತಾ? 3 ಕ್ಯೂಬ್ ಎಷ್ಟು? 3 ಮಾಡಿ 9 9 ಮೂಲೆ 20. ಇಲ್ಲಿ ಇಂಟು ಮಾಡಬೇಕು 2 14 ಈ 14 ಗೊತ್ತಾಯ್ತಾ? 3 ರಿಂದ 14 ಏನು ಬಂತಂದ್ರೆ 3 ಕ್ಯೂಬ್ ಮಾಡಿಕೊಂಡ್ರೆ 27 ಆಗ್ತದೆ. ನಡುವೆ ಇಂಟು ಮಾಡಬೇಕು 2 14 ಬಂತು. ಆಗ 4 ಕ್ಯೂಬ್ ಮಾಡ್ಕೊಳ್ಳಿ 4 ಇಂಟು 4 ಇಂಟು 4 ಇಸ್ಕೊಟ್ಟು 24 64 ಇಂಟು ಮಾಡಿದ್ರೆ ಅಲ್ಲಿ 6 24 ಈ ಆಪ್ಷನ್ಸ್ ಇದೆ. ಡಿ ಇಸ್ ರೈಟ್. ಹೀಗೆ ಬೇರೆ ಬೇರೆ ರೀತಿಯ ಮೆಂಟಾಲಿಟಿ ಪ್ರಶ್ನೆಗಳನ್ನು ನೀವು ನಂಬರ್ಗೆ ಸಂಬಂಧಪಟ್ಟಂತ ಅನೇಕ ಪ್ರಶ್ನೆಗಳನ್ನು ನಾನು ಮತ್ತೆ ಯೂಟ್ಯೂಬ್ನಲ್ಲಿ ಆಗ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಕಳಿಸಿ. ನಮ್ಮ ಜ್ಞಾನ ಕ್ಲಾಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳ್ತಾ ಇಲ್ಲವರೆಗೆ ಆನ್ಲೈನ್ ಕ್ಲಾಸ್ಗಳನ್ನು ಎಲ್ಲರಿಗೂ ವಂದಿಸ. ಬಾಯ್ ಬಾಯ್. ಥ್ಯಾಂಕ್ ಯು. ಹೋದ್ರ ಬಗ್ಗೆ